36 ದಿನಗಳ ಸಿಜೆಪಿ ಪ್ರತಿಭಟನೆ ಅಂತ್ಯಗೊಂಡಿತು ಸಂಧಾನದೊಂದಿಗೆ. ಸರ್ಕಾರ ಸಿಜೆಪಿಯ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನೂ ಆಯಿತು. ಈಗ ಮುಂದೇನು ಅನ್ನುವಂಥದ್ದು ಸಹಜ ಪ್ರಶ್ನೆ. ಕಾಕ್ರೋಚ್ ಜನತಾ ಪಾರ್ಟಿ ಆಕ್ಟಿವಿಸಂನ ಮೂಲಕ ಸರ್ಕಾರವನ್ನು ಮಣಿಸಬಹುದು ಅನ್ನುವುದನ್ನು ತೋರಿಸಿಕೊಟ್ಟು ಈಗ ಇದೊಂದು ರಾಜಕೀಯ ಪಕ್ಷವಾಗಿ ಬದಲಾಗುತ್ತಾ ಬೇರೆ ಬೇರೆ ವಿಷಯಗಳನ್ನು ಮುಂದಿಟ್ಟುಕೊಂಡು ಹೋರಾಟಗಳನ್ನು ಸಂಘಟಿಸುತ್ತಾ ಹೇಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಆಮ್ ಆದ್ಮಿ ಪಕ್ಷದ ಜನನಕ್ಕೆ ಕಾರಣವಾಯಿತು, ಹಾಗೆ ನೀಟ್ ಕ್ವಶನ್ ಪೇಪರ್ ಲೀಕ್ ವಿರುದ್ಧದ ಪ್ರತಿಭಟನೆ ಇನ್ನೊಂದು ರಾಜಕೀಯ ಚಳುವಳಿಯ ಹುಟ್ಟಿಗೆ ಕಾರಣ ಆಗತ್ತಾ? ಎಲ್ಲವೂ ಸದ್ಯಕ್ಕಿರುವ ಪ್ರಶ್ನೆಗಳು. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ಆಗಲೇ ಮಾತಾಡ್ತಿದ್ದ ಹಾಗೆ 12 ವರ್ಷಗಳಲ್ಲಿ ಮೊದಲ ಸಲ ಸರ್ಕಾರ ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಕ್ಕಿರುವ ದೊಡ್ಡ ಗೆಲುವು. ತುಂಬ ಸಲ ಗೆಲುವನ್ನು ಹ್ಯಾಂಡಲ್ ಮಾಡುವುದು ಚಾಲೆಂಜ್. ಈ ಮೂಮೆಂಟಮ್ಮನ್ನು ಈ ಹುಡುಗರು ಮುಂದೆ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕುತೂಹಲ. ಅದೇ ನೋಡಿ, ಪ್ರಾಯಶಃ ಈ ಚಳುವಳಿ ಉದ್ದೇಶ ಏನು ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ನಾವು ನಿನ್ನೆ ಕೂಡ ಮಾತಾಡಿದ್ವಿ. ಈಗ ಆಮ್ ಆದ್ಮಿ ಪಕ್ಷದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂದರೆ ಅದರ ಪೂರ್ವಾಶ್ರಮ ಅಂತ ಕರೆಯೋಣ. ಆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟ ಜನ್ಲೋಕ್ಪಾಲ್ ಅಂತಕ್ಕಂಥ ಒಂದು ಬಿಲ್ಲನ್ನು ದೇ ಲಿಟ್ರಲಿ ಸೋಲ್ಡ್ ಇಟ್ ಇನ್ ದ ಸೆನ್ಸ್, ನಾ ಸೋಲ್ಡ್ ಇಟ್ ಅಂದರೆ ಜನರಲ್ಲಿ ತಲೆಯಲ್ಲಿ ತುಂಬಿದ್ರು. ಇಲ್ಲ, ಜನ್ಲೋಕ್ಪಾಲ್ ಅನ್ನೋದೇ ಭ್ರಷ್ಟಾಚಾರಕ್ಕೆ ಒಂದು ಮದ್ದು ಅಂತಕ್ಕಂಥದ್ದನ್ನು. ಶೀಲಾ ದೀಕ್ಷಿತ್ರಂತ 15 ವರ್ಷ ಇದ್ದ ಸರ್ಕಾರ ತರಗೆಲೆ ಅಂತ ಉದುರು ಹೋಯ್ತು ಅದ್ರ ಮುಂದೆ. ಕರೆಕ್ಟ್. ಆದರೆ ನಂತರ ಆಮ್ ಆದ್ಮಿ ನೋಡಿ, ಅಂದರೆ ನಾನು ಹೇಳಿದ್ದು ಗೋಲ್ ಪೋಸ್ಟ್ಗಳನ್ನು ಚಳುವಳಿಗಳು, ಮೊದಲಿನ ಚಳುವಳಿಗೆ, ಈಗ ಸ್ವತಂತ್ರ ಚಳುವಳಿ ಇರ್ಬೋದು, ನಂತರದ ತುರ್ತು ಪರಿಸ್ಥಿತಿ ಹೋರಾಟ ಇರ್ಬೋದು, ಆ ಚಳುವಳಿಗಳಿಗೆ ಈ ಚಳುವಳಿಗೆ ಏನು ವ್ಯತ್ಯಾಸ ಅಂತಂದರೆ ಇವು ಓವರ್ನೈಟ್ ಹುಟ್ಕೊಳ್ತವೆ. ನಾಯಕ ಪರಿಚಯ ಇರೋಲ್ಲ, 2 ದಿನದಲ್ಲಿ ಆತ ನಾಯಕ ಅಂತ ಗುರುತಿಸ್ಬಲ್. ತಪ್ಪು ಸರಿ ಅಂತ ಹೇಳಲ್ಲ ನಾನು, ಸೋಷಿಯಲ್ ಮೀಡಿಯಾದ ಪ್ರಭಾವ ನೋಡಿ ಹೆಂಗಿರುತ್ತೆ. ಅದಾದಮೇಲೆ ಅರವಿಂದ್ ಕೇಜ್ರಿವಾಲ್ ಏಕಾಏಕಿ ದಿಲ್ಲಿ ಚುನಾವಣೆಗೆ ಹೋದರು. ಬಿಜ್ಲಿ ಮಾಫ್, ಅದು ಮಾಫ್, ಇದು ಮಾಫ್, ಗ್ಯಾರಂಟಿ ಅಂತಕ್ಕಂಥದ್ದನ್ನು ಹೋದ್ರು. ಅವ್ರು ಭ್ರಷ್ಟಾಚಾರದ ವಿಷಯವನ್ನೇ ಕೈ ಬಿಟ್ಬಿಟ್ರು. ಅಂದರೆ ರಾಜಕೀಯಕ್ಕೆ ಬರಬೇಕು ಅನ್ನುವುದಕ್ಕೋಸ್ಕರ ಇದನ್ನು ಪ್ಲ್ಯಾನ್ ಮಾಡಲಾಗಿತ್ತು ಆ ಹೋರಾಟವನ್ನು. ಈ ಹೋರಾಟ ನಾನು ಇಷ್ಟು ಬೇಗ ಬರೆಯಲ್ಲ. ಅಭಿಜಿತ್ ದಿಪ್ಕೆ ಮತ್ತು ಅವರ ಗೆಳೆಯರು ಏನಿದ್ದಾರೆ, ಅವರು ಧರ್ಮೇಂದ್ರ ಪ್ರಧಾನ್ರ ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್, ಈ ಪ್ರಶ್ನೆ ಪತ್ರಿಕೆ ಲೀಕ್ ಮತ್ತು ಪರೀಕ್ಷಾ ವ್ಯವಸ್ಥೆ ಒಂದು ದೊಡ್ಡ ಪಿಡುಗು ಭಾರತಕ್ಕೆ. ಯಾಕೆಂದರೆ ಇಲ್ಲಿ ನಾನು ನಿನ್ನೆ ಕೂಡ ಹೇಳಿದೆ, ಕೋಚಿಂಗ್ ಮಾಫಿಯಾದಿಂದ ಹಿಡಿದು ಶಿಕ್ಷಕರವರೆಗೆ ಯಾರ್ಯಾರು ಪೇಪರ್ ಲೀಕ್ಗಳನ್ನು ಮಾಡ್ತಾಯಿದ್ರು, ಆ ವಿಷಯದ ಬಗ್ಗೆ ಎಲ್ಲಿ ಚರ್ಚೆ ಆಗ್ತಿದೆ ಅಂತ. ಬರೀ ಅದರ ಪೊಲಿಟಿಕಲ್ ಹೆಡ್ಸ್ಗಳು ರೋಲ್ ಆದರೆ ಸಾಕ, ಕೆಳಗಡೆ ಈ ವಿಷಯ ಚರ್ಚೆ ಆಗತ್ತಾ ಅಂತಕ್ಕಂಥದ್ದು ಒಂದು ಭಾಗ. ಅಥವಾ ಈ ಹೋರಾಟ ನೆಪ ಮಾತ್ರ, ಅಭಿಜಿತ್ ದಿಪ್ಕೆ ಮತ್ತು ಅವರ ಗೆಳೆಯರಿಗೂ ಕೂಡ ಜೆನ್ಜಿ ನೇಪಾಳ್ ಮಾದರಿಯಲ್ಲಿ, ಬೇರೆ ಮಾದರಿಯಲ್ಲಿ ಅವರೂ ಪಾಲಿಟಿಕ್ಸ್ ಬರಬೇಕು ಅಂತಕ್ಕಂಥ ಆಶಯ ಇದೆಯಾ? ಅದಿದ್ದರೆ ಇದು ಮುಂದಿನ ದಿನಗಳಲ್ಲಿ ಹೇಗೆ ಏನಾಗುತ್ತೆ? ಮತ್ತು ನರೇಂದ್ರ ಮೋದಿ ಅವ್ರಿಗೂ ಕೂಡ ಕಳೆದ 4-5 ದಿನಗಳಲ್ಲಿ ಅನಿಸಿದ್ದು, ಹೇಗಾದರೂ ಮಾಡಿ ಫಸ್ಟ್ ಈ ಹೋರಾಟದಿಂದ ನಾವು ಹೊರಗಡೆ ಬರಬೇಕು,
ಜಂತರ್ ಮಂತರ್ ಖಾಲಿ ಮಾಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ ಏನಿದೆ. ಬಟ್ ನನಗನ್ಸುತ್ತೆ ಅಜಿತ್, ಈ ಹೋರಾಟ ಇಲ್ಲಿಗೆ ಮುಗಿಯುವ ಲಕ್ಷಣಗಳು ಉಂಟಾ ಇಲ್ವಾ, ವಿಪಕ್ಷಗಳು ಮತ್ತು ಅಭಿಜಿತ್ ದಿಪ್ಕೆ ನಡುವೆ ಮುಂದಿನ ದಿನಗಳಲ್ಲಿ ಸಂಬಂಧ ಹೇಗಿರುತ್ತೆ, ಇವೆಲ್ಲವೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿಗಳು. ನೋಡಿ, ಕನ್ವೆನ್ಷನಲ್ ವಿಸ್ಡಮ್ ಹಾಕಿ ನಾವು ಇವತ್ತಿನ ಜನ್ಜಿಯನ್ನಾಗಲಿ ಸೋಷಿಯಲ್ ಅಳೆಯೋದಕ್ಕಾಗೋದಿಲ್ಲ, ನೋಡೋಕ್ಕಾಗಲ್ಲ. ಯಾಕಂದರೆ ಇವು ಎಲ್ಲಿಂದ ಎಲ್ಲಿಗೆ ರಾತ್ರಿ ಹಬ್ಕೊಳ್ತವೆ, ಅದನ್ನು ಊಹಿಸುವುದು ಕಷ್ಟ ಅನ್ನೋದು ಈ ಪ್ರೊಟೆಸ್ಟ್ ಕೂಡ ನಿಶ್ಚಿತವಾಗಿ ಹೇಳ್ತಾ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.